Welcome you all, my dear students. Now we are looking aggregates. ಹೌದಾ ಪ್ರೀವಿಯಸ್ ಅಲ್ಲಿ ಏನೇನು ಮಾಡಿದ್ವಿ? ಅಡ್ಮಿಕ್ಸ್ಚರ್ಸ್ ನೋಡಿದ್ವಿ ಮತ್ತು ಸಿಮೆಂಟ್ ಅನ್ನ ನೋಡಿದ್ವಿ. ಈಗ ನಾವು ಅಗ್ರಿಗೇಟ್ಸ್ ಅನ್ನ ನೋಡ್ತಾ ಇದ್ವಿ. ಅಗ್ರಿಗೇಟ್ಸ್ ಅಂದ್ರೆ ಕಡಿ ಅಂತ ಹೇಳ್ತಾರೆ, ಕಂಕರ್ ಅಂತ ಹೇಳ್ತಾರೆ, ಕಡಿ ಅಂತ ಹೇಳ್ತಾರೆ. ಅಗ್ರಿಗೇಟ್ ಶಾಲ್ ಕಂಪೈಲ್ ನೋಡ್ಗ, ಶಾಲ್ ಅಂತ. ಶಾಲ್ ಅಂದ್ರ ಆಗ್ಲೇಬೇಕು, ಕಂಪೈಲ್ ಆಗಿರ್ಲೇಬೇಕು. ವಿತ್ ದ ರಿಕ್ವೈರ್ಮೆಂಟ್ ಆಫ್ IS 383. ನೀವು 383 ಓದ್ಕೊಡ್ರಿ. ಅದರಲ್ಲಿ ಏನ್ ಹೇಳ್ಯಾರಲ್ಲ ಹಂಗೆ ನಿನ್ನ ಅಗ್ರಿಗೇಟ್ಸ್ ಇರ್ಲೇಬೇಕು ಅಂತ ಬೇಕು. As far as possible, preference shall be given to natural aggregate. ನೀನು ಜಾಸ್ತಿ ಪ್ರಿಫರೆನ್ಸ್ ನ್ಯಾಚುರಲ್ ಅಗ್ರಿಗೇಟ್ಸ್ ಗೆ ಕೊಡಬೇಕು ಬೇಕು. ಅದರ್ ಟೈಪ್ ಆಫ್ ಅಗ್ರಿಗೇಟ್ಸ್ such as slag and crushed overburnt brick or tile, which may be found suitable with regard to strength, durability of concrete, and freedom from harmful effects, may be used for plain concrete members, but such aggregates shall not contain more than 0.5% of sulfates as SO3 and should not absorb more than 10% of their own mass of water. ಕನ್ನಡದವ್ರು ನೋಡ್ರಿ, ಚಂದ ಹೇಳ್ತೀನಿ. ನೀ ಏನಾದ್ರೂ ಇಲ್ಲಿ ಕನ್ಫರ್ಮ್ ಮಾಡಿರ್ತಕ್ಕಂಥ ಅಗ್ರಿಗೇಟ್ಸ್ ನ ಯೂಸ್ ಮಾಡಂಗಿಲ್ಲ, ಬಟ್ ನಿನ್ನ ಹತ್ರ ಒಂದು ಏನೋ ಸ್ಲ್ಯಾಗ್ ಅಂತದ ಅಂದ್ರೆ ಒಂದು ಹೆಂಟಿ, ಅಥವಾ ಕ್ರಶ್ಡ್ ಓವರ್ ಬರ್ಂಟ್ ಬ್ರಿಕ್ ಅದ ಅಂತ ತಿಳ್ಕೊ, ಅಥವಾ ಯಾವ್ದೋ ಒಂದು ಟೈಲ್ಸ್ ಅದ ಅಂತ ತಿಳ್ಕೊ. ಅವುಗಳನ್ನು ಯೂಸ್ ಮಾಡ್ತೀವಿ ಅಂತಂದ್ರೆ ಯೂಸ್ ಮಾಡು. ಅವುಗಳಿಂದ ನಿನಗೆ ಏನಾದ್ರೂ ಸ್ಟ್ರೆಂತ್, ಡ್ಯೂರಬಿಲಿಟಿ ಸಿಗ್ತಿತ್ತು ಅಂದ್ರೆ ಮಾಡ್ಕೋ. ಫ್ರೀಡಮ್ ಐತಿ ನಿನಗ, ಬಟ್ ಅಲ್ಲ ಮಾಡ್ಕೋ. ಬಟ್ ಅವು ಏನದಾವಲ್ಲ, ಹಾರ್ಮ್ಫುಲ್ ಎಫೆಕ್ಟ್ಸ್ ಗಳಿಂದ ದೂರ ಇರಬೇಕು. ಮತ್ತು ಅಂತವನ್ನ ನೀನು ಪ್ಲೇನ್ ಕಾಂಕ್ರೀಟ್ ಮೆಂಬರ್ಸ್ ಯೂಸ್ ಮಾಡ್ಕೋ. ರಿಇನ್ಫೋರ್ಸ್ಮೆಂಟ್ ನ ಯೂಸ್ ಮಾಡಬೇಡ. ರಿಇನ್ಫೋರ್ಸ್ಮೆಂಟ್ ಹಾಕಿದ್ರೆ ಮತ್ತೆ ಅದು ತಾಳ್ತಿರಕ್ಕೆ ಇದು ಏನದು ಸರಿಗೆ ಕರೋಷನ್ ಸ್ಟಾರ್ಟ್ ಆಗ್ತದೆ, ಕೆಮಿಕಲ್ ರಿಯಾಕ್ಷನ್. ಅದಕ್ಕೆ ಬೇಡ, ಪ್ಲೇನ್ ಕಾಂಕ್ರೀಟ್ ಅಷ್ಟೇ ಯೂಸ್ ಮಾಡ್ಕೋ. ಓಕೆ, ಅಂತ ಅಗ್ರಿಗೇಟ್ಸ್ ಗಳು ಯಾವನ್ನ ನಾನು ಏನ್ ಮೆನ್ಷನ್ ಮಾಡಿನಲ್ಲ ಅವುಗಳನ್ನು ಬಿಟ್ಟು ಬೇರೆ ಏನಾದ್ರು ಅಗ್ರಿಗೇಟ್ಸ್ ನಿ ಯೂಸ್ ಮಾಡ್ತಿದ್ದಿ ಅಂದ್ರೆ ಆ ಅಗ್ರಿಗೇಟ್ಸ್ ಗಳು ಮೋರ್ ದ್ಯಾನ್ 0.5% ಆಫ್ SO3 ಶುಡ್ ನಾಟ್ ಕಂಟೈನ್. ಅಂದ್ರೆ ಅದ್ರೊಳಗಡೆ 0.5% ಗಿಂತ ಸಲ್ಫೇಟ್ಸ್ ಇರಬಾರ್ದು. ಮತ್ತೆ ಅದ್ರದ್ದು ವಾಟರ್ ಅಬ್ಸಾರ್ಪ್ಷನ್ 10% ಗಿಂತ ಜಾಸ್ತಿ ಇರಬಾರ್ದು ಬೈ ಇಟ್ಸ್ ಓನ್ ಮಾಸ್. ಅಂತದ್ ನಿನ್ನ ಹತ್ರ ಯಾವ್ದ್ರ ಮಟೀರಿಯಲ್ ಇತ್ತಂದ್ರೆ ಮಾಡ್ಕೋ. ಆಯ್ತಾ? ನೆಕ್ಸ್ಟ್ 5.3 5.2 ಒಳಗಡೆ ಹೆವಿ ವೇಟ್ ಅಗ್ರಿಗೇಟ್ ಇದ್ವು ಅಂದ್ರೆ, ಬಹಳ ವಜ್ಜನ್ ಅಗ್ರಿಗೇಟ್ ಇದ್ದರೆ, ಆರ್ ಲೈಟ್ ವೇಟ್ ಅಗ್ರಿಗೇಟ್ಸ್ ಏನಾದ್ರು ನಿನ್ನ ಹತ್ರ ಇದ್ರೆ ಅಂತ ಸಚ್ ಆಸ್ ಬ್ಲೋಟೆಡ್ ಕ್ಲೇ ಅಗ್ರಿಗೇಟ್ಸ್ ಅಂತಾರೆ. ಲೈಟ್ ವೇಟ್ ಅಂದ್ರೆ ಬ್ಲೋಟೆಡ್ ಅಂದ್ರೆ ಅದ್ರೊಳಗಡೆ ನಿಮ್ಗ ಬುರುಗು ಹಾಕಿರ್ತಾರ, ಅಥವಾ ಫೋಮ್ ಹಾಕಿರ್ತಾರ, ಅಥವಾ ಜಾಸ್ತಿ ಏರ್ ತುಂಬಿ ಅದನ್ನ ಅಗ್ರಿಗೇಟ್ ಮಾಡಿರ್ತಾರೆ. ಅಂಡ್ ಸಿಂಟರ್ಡ್ ಫ್ಲೈ ಆಶ್ aggregates may also be used provided the engineer in charge is satisfied with the data on the property of concrete made with them. ನೀ ಇಂಥವ್ ಏನಾದ್ರು ಬೇರೆ ಯೂಸ್ ಮಾಡ್ತಿದಿ ಅಂತಂದ್ರ ನೀ ಏನ್ ಮಾಡು, ಸೈಟ್ ಇಂಜಿನಿಯರ್ ಪರ್ಮಿಷನ್ ತಗೋ. ಆ ಸೈಟ್ ಇಂಜಿನಿಯರ್ ಏನ್ ಮಾಡ್ತಾರ ಅಂದ್ರೆ ಮನಿ ಕಟ್ಟೋಕ್ಕಿಂತ ಮುಂಚೆ ಅವುಗಳನ್ನ ಯೂಸ್ ಮಾಡಿ ಒಂದು ಕಾಂಕ್ರೀಟ್ ಅನ್ನು ತಯಾರು ಮಾಡಿ ಅದನ್ನ 3 ದಿನದ್ದು 7 ದಿನದ್ದು 28 ದಿನದ್ದು ಒಡೆದು ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ಅವ್ನಿಗೆ ಇತ್ತಂದ್ರೆ ಅವ ನಿನಗ ಆ ಅಗ್ರಿಗೇಟ್ಸ್ ಯೂಸ್ ಮಾಡಕ ಪರ್ಮಿಷನ್ ಕೊಡ್ತಾನ. Some of the provisions of the code would require modification when these aggregates are used. Specialist literature may be consulted for guidance. ಅಂತ ಕೆಲವು ಗೈಡ್ಲೈನ್ಸ್ ಅದಾವ, ಅವುಗಳನ್ನು ಯೂಸ್ ಮಾಡ್ಕೊಡ್ರಿ. ಅಥವಾ ಸ್ಪೆಷಲಿಸ್ಟ್ ಲಿಟ್ರೇಚರ್ ರಿವ್ಯೂ ಮಾಡ್ರಿ, ಯಾರ ಸೈಂಟಿಸ್ಟ್ ಇದ್ರೆ ಅವ್ರನ್ನ ಕೇಳ್ರಿ, ಯೂಸ್ ಮಾಡ್ಕೊಡ್ರಿ. ಅಂದ್ರೆ ನೋಡು, IS ಕೋಡ್ ಬಹಳ ಹೆಂಗೆ ಎಷ್ಟು ಚಂದ ಇರ್ತೈತಿ ಅಂದ್ರೆ ಜೀವನನು ಹಿಂಗೆ ಇರ್ತೈತಿ, ಶಾಸ್ತ್ರದೊಳಗೂ ಹಿಂಗೆ ಇರ್ತೈತಿ. ಏನಂದ್ರ ನಿಮ್ಗ ಎಲ್ಲಾ ರೀತಿಯಿಂದನೂ ಫ್ರೀಡಮ್ ಕೊಡ್ತಾರ ಅವ್ರು. ಅಂತ ಫಸ್ಟ್ ಏನ್ ಹೇಳ್ತಾರ, ನೋಡಪ್ಪ ನೀನ್ ಹಿಂಗ ಇರ್ಬೇಕು, ನಿನ್ನ ಜೀವನ ಹಿಂಗೇ ಇರ್ಬೇಕು, ನಿನ್ನ ಮುಂಜಾನೆ ಇಷ್ಟಕ್ಕ ಎದ್ದೇಳ್ಬೇಕು, ಇಷ್ಟಕ್ಕ ಊಟ ಮಾಡ್ಬೇಕು, ಇದನ್ನ ಉಣ್ಬೇಕು, ಇದನ್ನ ತಿನ್ಬೇಕು, ಹಿಂಗ ಮಕ್ಕೋಬೇಕು, ಹಿಂಗ ಇರ್ಬೇಕು ಅಂತೇಳಿ ನಾವು ಬರ್ದಿಟ್ಟಿವಿ. ಫಸ್ಟಿಗೆ ಆ ಶಾಸ್ತ್ರದೊಳಗೆ ಬರ್ದಿಟ್ಟಿವಿ, ನೀನು ಹಿಂಗೆ ಮಾಡು ಅಂತೇಳಿ ಅದು ಇರ್ತೈತಿ. ಬಟ್ ಆಮೇಲೆ ಏನ್ ಹೇಳ್ತಾರೆ, ಇಲ್ಲಪ್ಪ ನಿನ್ಗೆ ಹಂಗ ಆಗ್ಲಿಲ್ಲ ಅಂತಂದ್ರ, ನಿನ್ ಮುಂಜಾನೆ ಜಲ್ದಿ ಎದ್ದೇಳಕ್ ಆಗ್ಲಿಲ್ಲ ಅಂತಂದ್ರ ಹಿಂಗ್ ಮಾಡು, ಅವಾಗ ಆಗ್ಲಿಲ್ಲ ಹಿಂಗ್ ಮಾಡು, ಮೆಡಿಟೇಷನ್ ಮಾಡಕ್ಕಾಗಲ್ಲ ಹಿಂಗ್ ಮಾಡು, ಧ್ಯಾನ ಮಾಡಕ್ಕಾಗಲ್ಲ ಹಂಗ್ ಮಾಡು, ಯೋಗ ಮಾಡಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ವಾಕಿಂಗ್ ಅರ ಹೋಗು ಅಂತೇಳಿ ಹಿಂಗ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಅದಾದ್ಮೇಲೆ ಮತ್ ನೀ ಇಲ್ಲ ನಾ ಜಿಮ್ಗೆ ಹೋಗ್ತೀನಿ, ಅದಕ್ಕೆ ಹೋಗ್ತೀನಿ, ಇದಕ್ಕೆ ಹೋಗ್ತೀನಿ ಅಂತ ಏನ್ರ ಇದ್ದಂದ್ರೆ ಅದನ್ನೂ ಮಾಡ್ತೀನಿ ಅಂದ್ರೆ ಮಾಡು, ನನಗೇನ್ ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಮ ಅಪ್ಪ ಅಮ್ಮನ ಕೇಳ್ಕೊ, ನಿಮ್ ಗೈಡೆನ್ಸ್ ಕೇಳ್ಕೊ, ನೀವು ಯಾರೋ ಒಬ್ರು ಟೀಚರ್ ಇಟ್ಕೊಂಡು ಅವ್ರ ಮುಂದೆ ಮಾಡ್ಕೋ. ನೋಡಿ, ಎಲ್ಲದಕ್ಕೂ ಪರ್ಮಿಷನ್ ಐತಿಲ್ಲ. The life is very beautiful. ನೆಕ್ಸ್ಟ್ ಈಗ ಸೈಜ್ ಬಗ್ಗೆ ಯೋಚನೆ ಮಾಡೋಣ. ಇಲ್ಲ ಸ್ವಲ್ಪ ಬಹಳ ಚಂದ ಬರ್ದಾರ ನೋಡಿ. ಸೈಜ್ ಆಫ್ ದ ಅಗ್ರಿಗೇಟ್ಸ್ ಹೆಂಗಿರ್ಬೇಕು ಅಂತೇಳಿ. ಇನ್ನೊಂದು ಮಾತು, ಬಿಲ್ಡಿಂಗ್ ಮಟೀರಿಯಲ್ಸ್ ಅಂತೇಳಿ ನಾವು ವಿಡಿಯೋಸ್ ಮಾಡಿದ್ವಿ ಇದೇ ಈ ಸಲುವಾಗಿ, ಹೌದಾ?
ಆ ಬಿಲ್ಡಿಂಗ್ ಮಟೀರಿಯಲ್ಸ್ ವಿಡಿಯೋದಲ್ಲಿನೂ ಕೂಡ ಒಂದು ಚಾಪ್ಟರ್ ಸಿಮೆಂಟ್ ಅಂತ ಇತ್ತು, ಮತ್ತೆ ಇನ್ನೊಂದು ಚಾಪ್ಟರ್ ಅಗ್ರಿಗೇಟ್ ಅಂತ ಇತ್ತು. ಅಲ್ಲಿ ಮಾತಾಡ್ತಕ್ಕಂಥ ಅಗ್ರಿಗೇಟ್ ಅಂದ್ರೆ ಓವರ್ ಆಲ್ ಅಗ್ರಿಗೇಟ್ಸ್ ಹೆಂಗ ಇರ್ತಾವ ಅಂತೇಳಿ ಅಲ್ಲಿ ಮಾತಾಡಿರ್ತೀವಿ. ಬಟ್ ಇಲ್ಲಿ ಅಗ್ರಿಗೇಟ್ಸ್ ನಾವು ಮಾತಾಡ್ತಿದ್ದೀನಿ ಅಂದ್ರೆ ಕಾಂಕ್ರೀಟ್ಗೆ ಬೇಕಾಗಿರ್ತಕ್ಕಂಥ ಅಗ್ರಿಗೇಟ್ಸ್ ಹೆಂಗಿರ್ತಾವ ಅಂತೇಳಿ. ಓಕೆ, ಇಲ್ಲಿ ಓವರ್ ಆಲ್ ಮಾತಾಡಕ್ ಬರಂಗಿಲ್ಲ, ಕಾಂಕ್ರೀಟ್ಗೆನೆ ಸ್ಪೆಸಿಫಿಕ್ ಆಗಿ ಅಗ್ರಿಗೇಟ್ಸ್ ಹೆಂಗಿರ್ಬೇಕಂತ. ಈಗ ಸೈಜ್ ಆಫ್ ದ ಅಗ್ರಿಗೇಟ್ ಮಾತಾಡ್ತಿದ್ದಾರೆ ಅಂತಂದ್ರೆ ಕಾಂಕ್ರೀಟ್ಗೆ ಬೇಕಾಗಿರ್ತಕ್ಕಂಥ ಸೈಜ್ ಯಾವುದು ಅಂತೇಳಿ. ಓಕೆ, ಇದೊಂದು ದೊಡ್ಡ ಪ್ಯಾರಾಗ್ರಾಫ್ ಅದ, ಇದ್ರ ಮೇಲೆ ನಾನು ಕ್ವಶನ್ಸ್ ಅನ್ನ ಕೇಳಿದ್ದನ್ನ ನೋಡಿದೀನಿ. ಓಕೆ, ಇದನ್ನ ಸ್ವಲ್ಪ ನೋಡ್ಕೋಣ. The nominal maximum size of coarse aggregate should be as large as possible within the limits specified. Nominal size of the aggregates ಹೆಂಗಿರಬೇಕು, should be ಹೆಂಗಂತ ದೊಡ್ಡ ಇರಬೇಕು, ಬಟ್ ಕೆಲವು ಸ್ಪೆಸಿಫಿಕೇಶನ್ಸ್ ಲಿಮಿಟ್ಸ್ ಅದ್ರೊಳಗಿರ್ಬೇಕಂತ. ಬಟ್ ಇನ್ ನೋ ಕೇಸ್ ಗ್ರೇಟರ್ ದ್ಯಾನ್ 1/4 ಆಫ್ ಮಿನಿಮಮ್ ಥಿಕ್ನೆಸ್ ಆಫ್ ದ ಮೆಂಬರ್ ಪ್ರೊವೈಡೆಡ್. ಇಲ್ಲಿ ತನಕ ಸಾಕು, ಇಲ್ಲಿ ತನಕ ಫಸ್ಟ್ ಡೈಜೆಸ್ಟ್ ಮಾಡೋಣ. ಫಸ್ಟ್ ಏನಂತಂದ ಒಂದನೇ ಸ್ಟೇಟ್ಮೆಂಟ್ ಒಳಗೆ ಏನಂತಂದ್ರೆ, ಒಂದನೇ ಸ್ಟೇಟ್ಮೆಂಟ್ ಇಲ್ಲಿ ತನಕ ಏನ್ ಹೇಳಿದ್ರೆ ಅಗ್ರಿಗೇಟ್ಸ್ ಎಷ್ಟು ದೊಡ್ಡ ಇರ್ತಾವಲ್ಲ ಅಷ್ಟು ಚಲೋ. ಅಗ್ರಿಗೇಟ್ಸ್ ಎಷ್ಟು ದೊಡ್ಡ ಇರ್ತಾವಲ್ಲ ಅಷ್ಟು ಚಲೋ, ಮುಗೀತು ಒಂದನೇದ್ದು. ಎರಡನೇ ಸ್ಟೇಟ್ಮೆಂಟ್ ಒಳಗೆ ಹೇಳಿದ ದೊಡ್ಡದು ಅಂತಂದ್ರೆ ಮತ್ತೆ ಅಷ್ಟು ದೊಡ್ಡವಲ್ಲ, ಅದು ಎಷ್ಟಿರ್ಬೇಕಂತಂದ್ರ ಇನ್ ನೋ ಕೇಸ್ ಗ್ರೇಟರ್ ದ್ಯಾನ್ 1/4 ಆಫ್ ಮಿನಿಮಮ್ ಥಿಕ್ನೆಸ್ ಆಫ್ ದ ಮೆಂಬರ್. ನಿಂದು ಥಿಕ್ನೆಸ್ ಏನಾದ್ರು ಇಷ್ಟಿತ್ತಂದ್ರೆ ಈ ಸ್ಲ್ಯಾಬ್ ಅಂತ ತಗೊಳ್ರಪ್ಪ, ಈ ಸ್ಲ್ಯಾಬ್ ಅದ ಥಿಕ್ನೆಸ್ ಏನಾದ್ರು 100 mm ಇತ್ತಂದ್ರೆ ಈ 100 mm 1/4 ಅಂದ್ರೆ 25 mm ಆಯ್ತು. ಇನ್ನು ನೋ ಕೇಸ್ 25 mm ಗಿಂತ ಜಾಸ್ತಿ ಆಗಿರಬಾರ್ದು ಸ್ಲ್ಯಾಬಿಗೆ. ಫಸ್ಟ್ ಏನಾದ್ರೆ ದೊಡ್ಡ ತಗೊಳ್ರಿ ಅಗ್ರಿಗೇಟ್. ಎರಡನೇದ್ದು ದೊಡ್ಡ ಅಂತಂದ್ರೆ ಅಷ್ಟು ದೊಡ್ಡ ಅಲ್ಲ, ಎಷ್ಟು ದೊಡ್ಡವು 1/4 ಆಫ್ ಸ್ಲ್ಯಾಬ್ ಇರ್ತದಲ್ಲ ಅದಕ್ಕಿಂತ ದೊಡ್ಡ ಆಗ್ಬಿಡ ಅಂದ್ರೆ 25 mm ಅಗ್ರಿಗೇಟ್ ತಗೋ, ಅಥವಾ ಇದಕ್ಕಿಂತ ಡೌನ್ ಸೈಜ್ ಅಗ್ರಿಗೇಟ್ ತಗೋ. ಇಲ್ಲಿ ಮುಗಿತು. Provided that the concrete can be placed without difficulty so as to surrounded all reinforcement thoroughly and fill the corner of the form ಅಂತ ಹೇಳ್ತಾನೆ. ಓಕೆ, ನಾನು ಮತ್ತೆ ಈಗ 25 ಅಂತ ಹೇಳಿನಿ ಅಂತೇಳಿ ಮತ್ತೆ ನೀವು ಬೇರೆ 25 ತಗೊಳಕ್ ಹೋಗ್ಬೇಡ, ಇನ್ನು ಸ್ವಲ್ಪ ಶಾಣತನ ಯೂಸ್ ಮಾಡು. ಈ ಸ್ಲ್ಯಾಬ್ ಒಳಗಡೆ ಏನಿರ್ತೈತಿ, ರಿಇನ್ಫೋರ್ಸ್ಮೆಂಟ್ ಇರ್ತಾವ, ಹಿಂಗೊಂದು ಬಾರ್ ಹಿಂಗ ರಿಇನ್ಫೋರ್ಸ್ಮೆಂಟ್ ಇಟ್ಟಿರ್ತಾನವ. ರಿಇನ್ಫೋರ್ಸ್ಮೆಂಟ್ ನಡ್ಬರ್ಕನು ಕೂಡ ಇದು ಹೋಗ್ಬೇಕು. ಇವೇನದಾವಲ್ಲ 25 mm ಎಲ್ಲಾ ಕಡೆಗೂ ಹೋಗ್ಬೇಕು, ಸಂಧಿ ಒಳಗೂ ಕೂಡ ಕಾಂಕ್ರೀಟ್ ಕರೆಕ್ಟ್ ಆಗಿ ಮುಟ್ಟಬೇಕು. ಅದಕ್ಕೆ ಹೆಂಗ್ ಬೇಕಲ್ಲ ಅಂತ ಅಗ್ರಿಗೇಟ್ಸ್ ಯೂಸ್ ಮಾಡು ಅಂತ ಹೇಳ್ದ. ಇಲ್ಲಿ ತನಕ ತಿಳಿದ, ದೊಡ್ಡ ಯೂಸ್ ಮಾಡು, 1/4 ಗಿಂತ ದೊಡ್ಡದು ಬೇಡ, ಪ್ಲಸ್ ಏನು ಎಲ್ಲ ಸಂಧಿ ಒಳಗೂ ಕೂಡ ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ ಏನ್ ಹೇಳ್ತಾನ, ಫಾರ್ ಮೋಸ್ಟ್ ವರ್ಕ್ ಅಂದ್ರೆ ಜಾಸ್ತಿ ಯೂಶುವಲಿ ನೀವು 20 mm ಅನ್ನ ಫಿಕ್ಸ್ ಮಾಡ್ಕೊಂಡ್ಬಿಡು ಅಂತ ಹೇಳ್ತಾನೆ, ಸೂಟೇಬಲ್. ಓಕೆ, wherever there is no restriction to flow of concrete into sections. ಅಕಸ್ಮಾತ್ ಆಗಿ ಈಗ ಒಂದು ಸೆಕ್ಷನ್ ಇರ್ತೈತಿ, ಹಿಂಗೊಂದು ಸ್ಲ್ಯಾಬ್ ಆಗೈತಿ, ಇದಾದ್ಮೇಲೆ ಒಂದು ಬೀಮ್ ಬಂದೈತಿ, ಇದಾದ್ಮೇಲೆ ಇಲ್ಲೊಂದು ಏನೋ ಒಂದು ಸೆಕ್ಷನ್ ಮಾಡ್ಯಾನ ಸಣ್ಣದು, ಇಲ್ಲೆಲ್ಲ ಕಾಂಕ್ರೀಟ್ ಅರಿಬೇಕಾಗಿತ್ತು, ಅರ್ಧ ಕರೆಕ್ಟ್ ಆಗಿ ತುಂಬಬೇಕಾಗಿತ್ತು. ಇಂಥದ್ದು ಏನು ನಿನಗೆ ರಿಸ್ಟ್ರಿಕ್ಷನ್ ಇಲ್ಲ ಅನ್ನೋದಾದ್ರೆ 40 mm ಯೂಸ್ ಮಾಡು. ಇಲ್ಲಪ್ಪ ಎಲ್ಲಾ ಸೆಕ್ಷನ್ ಒಳಗೂ ಮೂಲೆ ಒಳಗೂ ಕಾಂಕ್ರೀಟ್ ಹೋಗ್ಬೇಕಿತ್ತಂದ್ರೆ 20 mm ಯೂಸ್ ಮಾಡು. ರಿಸ್ಟ್ರಿಕ್ಷನ್ ಇಲ್ಲ ಅಂದ್ರೆ 40 mm ಯೂಸ್ ಮಾಡು. 40 mm ಅಂತ ಅಷ್ಟೇ ಅಲ್ಲಪ್ಪ, ಲಾರ್ಜರ್ ಸೈಜ್ ಆಲ್ಸೋ ನೀನ್ ಯೂಸ್ ಮಾಡ್ತೀನಿ ಅಂದ್ರೆ ಮಾಡ್ಕೋ, ಮೇ ಬಿ ಪರ್ಮಿಟೆಡ್. ಲಾರ್ಜರ್ ಸೈಜ್ ಅನ್ನು ಕೂಡ ಯೂಸ್ ಮಾಡ್ತಾರೆ ಮಾಡ್ಕೋ, ತಿಳಿತಾ. ನೆಕ್ಸ್ಟ್, ಇನ್ ಕಾಂಕ್ರೀಟ್ ಎಲಿಮೆಂಟ್ಸ್ ವಿತ್ ಥಿನ್ ಸೆಕ್ಷನ್ಸ್. ಕೆಲವು ಬಹಳ ಥಿನ್ ಸೆಕ್ಷನ್ಸ್ ಅಂತಿರ್ತಾವ, ಪರದಾ ಅಂತ ಬರೀತಾರಲ್ಲ ಗೊತ್ತಾ, ಕಾಂಕ್ರೀಟ್ ಪರದಾ ಅಂತ ಬರೀತಾರೆ, ಬಹಳ ಥಿನ್ ಇರ್ತೈತಿ. ಬಹಳ ಎಷ್ಟು ಥಿನ್ ಇರ್ತದೆ ಅಂದ್ರೆ ಒಂದು 50 mm ಅಂತ ಇಟ್ಕೋ. 50 mm ಬಹಳ ಆಯ್ತು, 5 ಸೆಂಟ್ 50 mm ಇಲ್ಲಿ 50 mm 20 ಅಥವಾ 30 mm ಅಂತ ಇಟ್ಕೋ. 20-30 mm ಥಿನ್ ಪರದಾ ಬಡಿತಿದ್ದೆ ಅಂದ್ರೆ ಕ್ಲೋಸ್ಲಿ ಸ್ಪೇಸ್ಡ್ ರಿಇನ್ಫೋರ್ಸ್ಮೆಂಟ್ ಇದ್ರೊಳಗಡೆ ಜಾಲರಿ ಹಾಕಿರ್ತೀವಿ. ಆ ಜಾಲರಿಗೆ ಕ್ಲೋಸ್ಲಿ ಸ್ಪೇಸ್ಡ್ ರಿಇನ್ಫೋರ್ಸ್ಮೆಂಟ್ ಅಂತ ಅನ್ಬೋದು. ಅದನ್ನ ಹಾಕಿದ್ದಿ ಅಂತಂದ್ರೆ ಸ್ಮಾಲ್, ಆ ಜಾಲರಿ ಹಾಕಿದ್ಮೇಲೆ ಮತ್ತೆ ಕವರ್ ಎಷ್ಟು ಆಗ್ತದೆ, ಬಹಳ ಸಣ್ಣ ಕವರ್ ಇರ್ತದ. ಅಂತ ಟೈಮ್ ಒಳಗೆ ನೀ ಏನ್ ಮಾಡು ಅಂದ್ರೆ 10 mm ಅಗ್ರಿಗೇಟ್ಸ್ ಯೂಸ್ ಮಾಡು, ಸಣ್ಣ ಅಗ್ರಿಗೇಟ್ಸ್ ಯೂಸ್ ಮಾಡು. ತಿಳಿತಾ, ಅಂಡರ್ಸ್ಟುಡ್ ಇವೆಲ್ಲ. ಓಕೆಪ್ಪ, ಇಲ್ಲ ನನ್ನ ಹತ್ರ ಪ್ಲಮ್ಸ್ ಅದಾವ. ಪ್ಲಮ್ಸ್ ಅಂದ್ರೆ ಏನು, ಹೆಂಟಿ, ದೊಡ್ಡ ಗುಂಡುಗಳು, ಕಲ್ಲುಗಳು ಇಂಥವಲ್ಲವ. ಈ ಪ್ಲಮ್ಸ್ ಅದಾವ, ಈ ಪ್ಲಮ್ಸ್ ಅನ್ನ ನಾನು ಯೂಸ್ ಮಾಡ್ತೀನಿ ಅಂತ ನೀ ಏನ್ರ ಅನ್ಕೊಂಡ್ರೆ ಅದು ಅಬೌವ್ 160 mm ಏನ್ರ ಯೂಸ್ ಮಾಡಿದ್ರೆ ರೀಸನೇಬಲ್ ಸೈಜ್ ಮೇ ಬಿ ಯೂಸ್ಡ್ ಇನ್ ಪ್ಲೇನ್ ಕಾಂಕ್ರೀಟ್ ವರ್ಕ್ ಅಪ್ ಟು ಅ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ 20%. ಅಪ್ ಟು ಅ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ 20%. ಅಂದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರ. ನಿನ್ನ ಹತ್ರ ಒಂದು ಬಾಕ್ಸ್ ಅದಪ್ಪ, ನಿನ್ನ ಹತ್ರ ಏನದ ಒಂದು ಬಾಕ್ಸ್ ಅದ. ಈ ಬಾಕ್ಸ್ ಸೈಜ್ ಒಂದು
100 ಮೀಟರ್ ಕ್ಯೂಬ್ ಅಂತ ತಿಳ್ಕೊ. ಭಾಳ ಆಯ್ತು 100 ಮೀಟರ್ ಕ್ಯೂಬ್ ಇಮ್ಯಾಜಿನ್ ಮಾಡ್ಕೊಳಕ್ ಹೋಗ್ಬಿಟ್ರಿ, ಭಾಳ ದೊಡ್ಡದಿತ್ತು. 100 ಮೀಟರ್ ಕ್ಯೂಬ್ ಏನಾದ್ರು ನಿನ್ ಬಾಕ್ಸ್ ಇತ್ತಂದ್ರೆ ಆ ಬಾಕ್ಸ್ ಒಳಗೆ ಕಾಂಕ್ರೀಟ್ ತುಂಬಬೇಕಿತ್ತು ಅಂತಂದ್ರೆ ಈ ಸಣ್ಣ ಅಗ್ರಿಗೇಟ್ಸ್ ಮಾಡ್ಕೊಂಡು ಎಷ್ಟಂತ ತುಂಬಬೇಕಂತೇಳಿ ನೀವೇನ್ ಮಾಡ್ತೀವಿ, ದೊಡ್ಡ ದೊಡ್ಡ ಹೆಂಟಿಗಳನ್ನು ತೊಗೊಂಬಂದು ದೊಡ್ಡ ದೊಡ್ಡ ಕಲ್ಲು ಹಾಕಿ ತುಂಬೋಣ ಅಂತ ಹೇಳ್ತೀವಿ. ಅದಕ್ಕೆ ಇವೇನಂತನ ಈ 100 ಮೀಟರ್ ಕ್ಯೂಬ್ ವಾಲ್ಯೂಮ್ ಒಳಗಡೆ ನೀನು ಕಲ್ಲುಗಳೇನದಾವಲ್ಲ 20 ಮೀಟರ್ ಕ್ಯೂಬ್ ಅಂದ್ರೆ 20% ಆಫ್ 100 20 ಮೀಟರ್ ಕ್ಯೂಬ್ಗಿಂತ ಜಾಸ್ತಿ ಕಲ್ಲುಗಳು ಆಗಬಾರ್ದು, ಹಂಗ ನೀನ್ ನೋಡ್ಕೋ. ಮ್ಯಾಕ್ಸಿಮಮ್ ಲಿಮಿಟ್ ಆಫ್ 20% ಬೈ ವಾಲ್ಯೂಮ್ ಆಫ್ ಕಾಂಕ್ರೀಟ್ when specially permitted by site in charge ಅಥವಾ engineer in charge. The plums shall be distributed evenly and shall be not closer to 150 mm from the surface. ಹಂಗೆ ಇದನ್ನ ಮಾಡು. ಫಸ್ಟ್ 20 mm 20% ಅದ may be used in the plain concrete work to be a maximum limit of 20%. ಅದ ಮ್ಯಾಕ್ಸಿಮಮ್ 20% ಆಫ್ ದ ವಾಲ್ಯೂಮ್ ಯೂಸ್ ಮಾಡು. ಪ್ಲಸ್ ಇನ್ನೊಂದು ಏನಂತಂದ್ರೆ ಇದೇನು ಹೈಟ್ ಐತಲ್ಲ, ಇದು ಹೈಟ್ ಈ 150 mm ಏನೈತಲ್ಲ, ಈ 150 mm ಕಿಂತ ಕೆಳಗಿರ್ಬೇಕು. ಇವು ಇಲ್ಲಿ ಕಾಣ್ಕೋಬಾರ್ದು, ನಿಮ್ ಕಲ್ಗಳು ಹಿಂಗ್ ಬರಬಾರ್ದು, ಹಿಂಗ ಹೌದಾ, ಹಿಂಗ ಬರಬಾರ್ದು, ಸಮೀಪ ಗ್ರೌಂಡಿಗೆ ಸಮೀಪ ಬರಬಾರ್ದು ಅಂತ, ಒಳಗಿರ್ಬೇಕಂತ. ಅರ್ಥದ? ಹಂಗೆ ನೋಡು, ಚೆನ್ನಾಗೈತಲ್ಲ. ದೊಡ್ಡ ದೊಡ್ಡ ಯೂಸ್ ಮಾಡು. 1/4 ಸೈಜ್ ಆಫ್ ದ ಥಿಕ್ನೆಸ್ ಗೆ ಯೂಸ್ ಮಾಡು. ಎಲ್ಲಾ ಕಡೆಗೆ ಹರಿದು ಸಂಧಿ ಒಳಗೆ ಹೋಗ್ಬೇಕು ಅಂತದನ್ನ ಯೂಸ್ ಮಾಡು. ನಿನಗೆ ಗೊತ್ತಾಗ್ಲಿಲ್ಲ ಅಂದ್ರೆ 20 mm ಅನ್ನು ಯೂಸ್ ಮಾಡು. ಎಲ್ಲೂ ರಿಸ್ಟ್ರಿಕ್ಷನ್ ಇರ್ಲಿಲ್ಲ ಅಂದ್ರೆ 40 mm ಅಥವಾ ಅದಕ್ಕಿಂತ ದೊಡ್ಡದು ಯೂಸ್ ಮಾಡು. ರಿಸ್ಟ್ರಿಕ್ಷನ್ ಇತ್ತು, ಬಹಳ ಥಿನ್ ಸೆಕ್ಷನ್ಸ್ ಇದ್ವು ಅಂದ್ರೆ 10 mm ಯೂಸ್ ಮಾಡು. ದೊಡ್ಡ ದೊಡ್ಡ ಪ್ಲಮ್ಸ್ ಗಳು ಇದ್ವು ಅಂತಂದ್ರೆ 160 ಯೂಸ್ ಮಾಡು. ಬಟ್ 20% ಗಿಂತ ಜಾಸ್ತಿ ವಾಲ್ಯೂಮ್ ಯೂಸ್ ಮಾಡಬೇಡ. ಮತ್ತೆ 150 mm ಮ್ಯಾಲಿಂದ ಕೆಳಗ ಕಾಣಬಾರ್ದು, ಆ ರೀತಿ ಯೂಸ್ ಮಾಡ್ಕೋ. ದಿಸ್ ಈಸ್ ಅಗ್ರಿಗೇಟ್ಸ್ ಫಾರ್ ಹೆವಿಲಿ ರಿಇನ್ಫೋರ್ಸ್ಡ್ ಕಾಂಕ್ರೀಟ್ ಮೆಂಬರ್ಸ್. ಹೆವಿಲಿ ರಿಇನ್ಫೋರ್ಸ್ಡ್ ಕಾಂಕ್ರೀಟ್ ಮೆಂಬರ್ಸ್ ಅಂದ್ರೆ ಫುಲ್ ಸ್ಟೀಲ್ ಎಲ್ಲ ಕಡೆ ಸ್ಟೀಲ್ ಹಾಕಿದ್ದಿ ಅಂದ್ರೆ in such cases ribs of main beams, the nominal maximum size of the aggregate should be usually restricted to 5 mm less than the minimum clearance distance between the main bars, or 5 mm less than the minimum cover to reinforcement whichever is smaller. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಅಕಸ್ಮಾತ್ ನೀನು ಹೆವಿಲಿ ರಿಇನ್ಫೋರ್ಸ್ಮೆಂಟ್ ಯೂಸ್ ಮಾಡಕತ್ತಿದ್ದಿ ಅಂದ್ರೆ ನೋಡಿ, ಬಹಳ ಸಮೀಪ ರಿಇನ್ಫೋರ್ಸ್ಮೆಂಟ್ ಯೂಸ್ ಮಾಡಿದ್ದಿ ಅಂದ್ರೆ ಅಂತ ಟೈಮ್ ಒಳಗೆ ಏನ್ ಮಾಡ್ಬೇಕಂತ, ರಿಬ್ಸ್ ನ ಬಿಟ್ಕೊಂಡು ಕ್ಲಿಯರ್ ಕವರ್ ಎಷ್ಟೈತೆ ನೋಡ್ಕೋ ಅಂತಿಲ್ಲಿ. ಈ ಕ್ಲಿಯರ್ ಕವರ್ ನೋಡ್ಕೋ. ಈ ಕ್ಲಿಯರ್ ಕವರ್ ಏನಾದ್ರು ಒಂದು 30 mm ಇತ್ತಂತ ತಿಳ್ಕೊ. ಈ ಕ್ಲಿಯರ್ ಕವರ್ 30 mm ಇತ್ತಂದ್ರೆ ಇದಕ್ಕೆ -5 ಮಾಡು, 25 mm ಬರ್ತದ. 25 mm ಡೌನ್ ಸೈಜ್ ಅಗ್ರಿಗೇಟ್ಸ್ ಯೂಸ್ ಮಾಡ್ಕೋ ಅಂತ ಹೇಳ್ಯಾರ. The coarse and fine aggregate shall be batched separately. ನೋಡು, ಕೋರ್ಸ್ ಅಗ್ರಿಗೇಟ್ ನ ಫೈನ್ ಅಗ್ರಿಗೇಟ್ ನ ಎರಡು ಒಂದ ಪುಟ್ಟಿ ಒಳಗೆ ತಗೊಂಡ್ಬರ್ಬೇಡ, ಒಂದ ಬಕೆಟ್ ಒಳಗೆ ತರಬೇಡ, ಬೇರೆ ತಗೊಂಬ. ಆಲ್ ಇನ್ ಅಗ್ರಿಗೇಟ್ ಮೇ ಬಿ ಯೂಸ್ಡ್ ಓನ್ಲಿ ವೇರ್ ಸ್ಪೆಷಿಯಲಿ ಪರ್ಮಿಟೆಡ್ ಬೈ ಇಂಜಿನಿಯರ್ ಇನ್ ಚಾರ್ಜ್. ಸರ ನಮ್ಮ ಹತ್ರ ಹಂಗ ಸೆಪರೇಟ್ ಮಾಡಿಲ್ರಿ, ನಮ್ದೊಂದು ಟ್ರ್ಯಾಕ್ಟರಿ ಇತ್ತು, ಅದ್ರೊಳಗಡೆ ಕೋರ್ಸ್ ಅಗ್ರಿಗೇಟ್ ಫೈನ್ ಅಗ್ರಿಗೇಟ್ ಎರಡು ಕೂಡಿಸಿ ಬಂದ್ಬಿಟ್ಟವ್ರಿ, ಸೆಪರೇಟ್ ಇಲ್ಲ ಅಂದ್ರೆ ಹಂಗಾರೆ ನಿಮ್ ಸೈಟ್ ಇಂಜಿನಿಯರ್ ಹೆಂಗಂತ ಹಂಗ ಮಾಡು, ನಾವಂತ ನಿನ್ಗೆ ಹೇಳಂಗಿಲ್ಲ. ಮುಗಿತಾ? ದಿಸ್ ಆಲ್ ಅಬೌಟ್ ಅಗ್ರಿಗೇಟ್ಸ್. ನೆಕ್ಸ್ಟ್, ವಾಟರ್ ಯೂಸ್ ಮಾಡ್ಬೇಕಾ ಬೇಡ? ವೆರಿ ಇಂಪಾರ್ಟೆಂಟ್ ಅಲ್ಲ. ವಾಟರ್ ಯೂಸ್ ಮಾಡ್ಬೇಕಿತ್ತಂದ್ರೆ ವಾಟರ್ ಯೂಸ್ಡ್ ಫಾರ್ ಮಿಕ್ಸಿಂಗ್ ಕ್ಯೂರಿಂಗ್ ಶಾಲ್ ಬಿ ಕ್ಲೀನ್ ಇರ್ಬೇಕಂತೆ. ಹಂಗ ಎಂತ ಬೇಕಂತ ತಗೊಂಬಂದ್ ನೀರು ಯೂಸ್ ಮಾಡಂಗಿಲ್ಲ. ಫ್ರೀ ಫ್ರಾಮ್ ಇಂಜುರಿಯಸ್ ಅಮೌಂಟ್ಸ್ ಆಫ್ ಆಯಿಲ್ಸ್ ಇರಬಾರ್ದು, ಆಸಿಡ್ಸ್ ಇರಬಾರ್ದು, ಅಲ್ಕಲೀಸ್ ಇರಬಾರ್ದು, ಸಾಲ್ಟ್ಸ್ ಇರಬಾರ್ದು, ಶುಗರ್ ಇರಬಾರ್ದು, ಆರ್ಗ್ಯಾನಿಕ್ ಮಟೀರಿಯಲ್ಸ್ ಇರಬಾರ್ದು. ಅದರ್ ಸಬ್ಸ್ಟೆನ್ಸಸ್ ದಟ್ ಮೇ ಬಿ ಡೆಲಿಟರೀಸ್ ಟು ಕಾಂಕ್ರೀಟ್ ಆರ್ ಸ್ಟೀಲ್. ಸ್ಟೀಲಿಗೂ ಮತ್ತು ಕಾಂಕ್ರೀಟಿಗೆ ಹಾರ್ಮ್ ಮಾಡ್ತಕ್ಕಂಥ ಮಟೀರಿಯಲ್ಸ್ ಅಥವಾ ಕಂಟೆಂಟ್ಗಳು ವಾಟರ್ ಅಲ್ಲಿ ಇರಬಾರ್ದು. ಪೋರ್ಟೇಬಲ್ ವಾಟರ್ ಇರ್ಬೇಕು. ಅಂದ್ರೆ ಕುಡಿಯೋ ನೀರ್ ಇರ್ಬೇಕು. ನೀನು ಕುಡಿತೀಯಲ್ಲ ಅಂತ ಚಲೋ ನೀರನ್ನ ಮಾತ್ರ ನೀನ್ ಕಾಂಕ್ರೀಟಿಗೆ ಹಾಕ್ಬೇಕು. ಸುಮ್ಮ ಯಾವ್ದೋ ಒಂದು ನೀರ್ ಹರಿತಾ ಇದಾವ, ಹಾರ್ಡ್ ವಾಟರ್ ಅದಾವ ಅಂತವ್ನ ಹಾಕ್ಬಾರ್ದು. ವಾಟರ್ ಈಸ್ ಜನರಲಿ ಕನ್ಸಿಡರ್ಡ್ ಸ್ಯಾಟಿಸ್ಫ್ಯಾಕ್ಟರಿ ಫಾರ್ ಮಿಕ್ಸಿಂಗ್ ಕಾಂಕ್ರೀಟ್. ಆಸ್ ಎ ಗೈಡ್ ದ ಫಾಲೋಯಿಂಗ್ ಏನದು ಕಾನ್ಸಂಟ್ರೇಷನ್ಸ್ represent the maximum permissible values. ಫಸ್ಟ್ ಕಾನ್ಸಂಟ್ರೇಷನ್ ಬಗ್ಗೆ ಹೇಳ್ತಾರೆ ಅವರು. ಟು ನ್ಯೂಟ್ರಲ್, ಇದನ್ನ ನಿಮ್ಗೆ ಎನ್ವಿರಾನ್ಮೆಂಟಲಿಸ್ಟ್ ಇರ್ತಾರೆ, ಹೌದಾ? ಇವು ನಾವು ಜಾಸ್ತಿ ಸ್ಟ್ರಕ್ಚರಲ್ ಇಂಜಿನಿಯರ್ ಭಾಳ ತಲೆ ಕೆಡ್ಸೋಂಗಿಲ್ಲ. ಆ ಸಾಯಿಲ್ ವಾಟರ್ ತಗೊಂಡೋಗಿ ಎನ್ವಿರಾನ್ಮೆಂಟ್ ಲ್ಯಾಬ್ ಒಳಗೆ ಚೆಕ್ ಮಾಡ್ಸ್ಕೊಂಡ್ ಬರ್ತಾರ, ಅದು ಸೂಟೇಬಲ್ ಐತಿ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಅದಕ್ಕೆ ಏನಂತಾರ, ಟು ನ್ಯೂಟ್ರಲೈಸ್ 100 ml of sample of water using phenolphthalein as an indicator, it should not require more than 5 ml of 0.02 normal NaOH. The details of the test is given in this IS code. ಈಗ ಒಂದು ಟೈಟ್ರೇಷನ್ ಮಾಡ್ಬೇಕಂತ ಟೈಟ್ರೇಷನ್ ಮಾಡಿ ನೀವು ಚೆಕ್ ಮಾಡ್ಕೋ. ಟು ನ್ಯೂಟ್ರಲೈಸ್ 100 ml of sample of water using mixed indicator, it should not
require more than 25 ml of 0.02 normal H2SO4. The details of the tests are given. ಅಂದ್ರೆ ಎರಡು ಆಪ್ಷನ್ ಕೊಟ್ಟು ಒಂದು NaOH ಮಾಡ್ಕೋ ಒಂದು H2SO4 ಮಾಡಿದ್ರೆ ಆಸಿಡ್ ಟೆಸ್ಟ್ ಬೇಸ್ ಆಲ್ಕಲೈನ್ ಟೆಸ್ಟ್ ಮಾಡ್ಕೋ ಮತ್ತು ಬೇಸ್ ಆಸಿಡ್ ಟೆಸ್ಟ್ ಮಾಡ್ಕೋ. Okay, permissible limits for solids shall be given in the table number 1. Table number 1 ನಲ್ಲಿ this is table number 1. Table number 1 ಪ್ರಕಾರ ನಿನ್ನ ನೀರನ್ನ ಏನು ಯೂಸ್ ಮಾಡ್ತಿರ್ತೀರ ಆ ನೀರಿನಲ್ಲಿ ಆರ್ಗ್ಯಾನಿಕ್ ಕಂಟೆಂಟ್ 2 mg per liter ಗಿಂತ ಕಡಿಮೆ ಇರಬೇಕು. ಇನ್ಆರ್ಗ್ಯಾನಿಕ್ ಕಂಟೆಂಟ್ 3000 mg per liter ಗಿಂತ ಕಡಿಮೆ ಇರಬೇಕು. ಸಲ್ಫೇಟ್ ಕಂಟೆಂಟ್ 400, ಕ್ಲೋರೈಡ್ ಕಂಟೆಂಟ್ 2000. ನೋಡು ಇವು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಇವುಗಳ ಮೇಲೆ ಕ್ವಶನ್ಸ್ ಅನ್ನು ತೆಗಿಬಹುದು. ಹೌದಾ? ಫಾರ್ ಕಾಂಕ್ರೀಟ್ ನಾಟ್ ಕಂಟೈನಿಂಗ್ ಎಂಬೆಡೆಡ್ ಸ್ಟೀಲ್ ಆರ್ 500 mg per liter and 500 mg per liter ಫಾರ್ ರಿಇನ್ಫೋರ್ಸ್ಡ್ ಕಾಂಕ್ರೀಟ್ ವರ್ಕ್. ಯಾವಾಗ ಕ್ಲೋರೈಡ್ಸ್ ಅನ್ನು ಯೂಸ್ ಮಾಡಕತ್ತಿದ್ದೆ ಅಂದ್ರೆ ಇದನ್ನ ಕಂಡೀಷನ್ ಒಂದು ಸ್ವಲ್ಪ ನೆನ್ಪಿಡುವುದು. ನೆಕ್ಸ್ಟ್ ಸಸ್ಪೆಂಡೆಡ್ ಮ್ಯಾಟರ್ಸ್ ಧೂಳ ಗಿಳ ಅಂತ ಇದ್ರು ಅಂದ್ರೆ ಅದು 200 mg per liter ತನಕ ನೀವು ಯೂಸ್ ಮಾಡ್ಕೋಬಹುದು. ಇವೆಲ್ಲ ಏನದು ವಾಟರ್ ಸ್ಪೆಸಿಫಿಕೇಶನ್ಸ್ ಬಯಾಟ ಕೊಡ್ರಿ ತಿಳಿತಾ? ಓಕೆಪಾ. ಈಗ ನೀವು ಒಂದು ಯಾವುದೋ ಒಂದು ಸೈಟ್ ಒಳಗಿರ್ತೀರಿ. ಸೈಟ್ ಒಳಗಡೆ ನೀವು ನೀರನ್ನ ಇವೆಲ್ಲ ಕೆಮಿಕಲ್ ಟೆಸ್ಟ್ ಮಾಡ್ಕೊಂಡು ರಿಪೋರ್ಟ್ ತಗೊಂಡ್ಬಂದು ಯೂಸ್ ಮಾಡಕ್ ಆಗ್ತಿರಂಗಿಲ್ಲ. ಅರ್ಥಾಯ್ತಾ? ಅಲ್ಲಿ ಒಂದು ಯಾವುದೋ ಒಂದು ಬಾವಿ ಐತಿ, ಕೆರೆ ಐತಿ, ಆ ಕೆರೆಗಿಂದ ನೀರು ತಗೊಂಡ್ಬಂದು ನಾನು ಟೆಸ್ಟ್ ಮಾಡಿ ಕಾಂಕ್ರೀಟ್ ಮನಿ ಕಟ್ತೀನಿ. ಇಂಥ ಕಂಡೀಷನ್ಸ್ ಒಳಗಡೆ in case of doubt regarding development of strength, suitability of water for making concrete shall be ascertained by compressive strength and initial setting time tests specified in this one and this one. ಅದಕ್ಕೆ ಹೇಳ್ತಾರೆ ಅವರು, ಅಂತ ಟೈಮ್ ಒಳಗೆ ಏನ್ ಮಾಡು, ಆ ನೀರನ್ನು ಯೂಸ್ ಮಾಡಿಕೊಂಡು ನಿನ್ನ ಹತ್ರ ಒಂದು ಅಥಾರಿಟಿನ ತಗೊಳ್ಳೋ. ಅಂದ್ರೆ ನೀನು ಅದನ್ನ ಕರೆಕ್ಟ್ ಆಗಿ ಅದು ಸ್ಟ್ರೆಂತ್ ಕೊಡ್ತದ ಮತ್ತು ಸೆಟ್ಟಿಂಗ್ ಟೈಮ್ ಇನಿಷಿಯಲ್ ಮತ್ತು ಫೈನಲ್ ಸೆಟ್ಟಿಂಗ್ ಟೈಮ್ ಕೊಡ್ತದ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋ, ಆಮೇಲೆ ಯೂಸ್ ಮಾಡ್ಕೋ ಅಂತ. ನೆಕ್ಸ್ಟ್ ದ ಸ್ಯಾಂಪಲ್ ಆಫ್ ವಾಟರ್ ಟೇಕನ್ ಫಾರ್ ಟೆಸ್ಟಿಂಗ್ ಶಾಲ್ ಬಿ, ನೋಡಿ ಇದ್ರೊಳಗಡೆ ಮತ್ತೆ ಹೇಳಕತ್ತೇನ, ಶಾಲ್ ರೆಪ್ರೆಸೆಂಟ್ ದ ವಾಟರ್ ಪ್ರಪೋಸ್ ಟು ಯೂಸ್ ಫಾರ್ ಕಾಂಕ್ರೀಟಿಂಗ್ ಡ್ಯೂ ಅಕೌಂಟ್ ಬೀಯಿಂಗ್ ಪೇಡ್ ಟು ಸೀಸನಲ್ ವೇರಿಯೇಷನ್. The sample shall not receive any treatment before testing other than that envisaged in the regular supply of water proposed for the use in concrete. ನೀನು ಸ್ಯಾಂಪಲ್ಸ್ ಗಳನ್ನ ಮಾಡಬೇಕಾದಾಗ, ಟೆಸ್ಟ್ ಮಾಡಿ ಅದರಿಂದ ಒಂದು ಕನ್ಕ್ಲೂಷನ್ ತಗೋಬೇಕಾದಾಗ ನೀರನ್ನು ತರಿಸ್ತಿಲ್ಲ, ಅದನ್ನ ಮತ್ತೆ ಟ್ರೀಟ್ ಮಾಡಕ್ ಹೋಗ್ಬೇಡ. ಹೆಂಗ ನಳದಾಗ್ಲಿಂದ ನೀರು ಬರ್ತಾ ಹಂಗೆ ನೀರನ್ನ ಯೂಸ್ ಮಾಡ್ಕೊಂಡು ಕಾಂಕ್ರೀಟ್ ಅನ್ನ ಟೆಸ್ಟಿಂಗ್ ಮಾಡ್ಕೋ. ಅದು ಕರೆಕ್ಟ್ ಅನಿಸ್ತು ಅಂತಂದ್ರೆ ಮುಂದಕ್ಕೆ ಹೋಗು. ದ ಸ್ಯಾಂಪಲ್ ಶಾಲ್ ಬಿ ಸ್ಟೋರ್ಡ್ ಇನ್ ಕ್ಲೀನ್ ಕಂಟೈನರ್ ಪ್ರಿವಿಯಸ್ಲಿ ರಿನ್ಸ್ಡ್ ಔಟ್ ವಿತ್ ಸಿಮಿಲರ್ ವಾಟರ್. ನೀ ರಿಸ್ಕ್ ತೊಗೊಳಕತ್ತಿದ್ದೆ ಅಂದ್ರೆ ಬಹಳ ಚೆನ್ನಾಗಿ ರಿಸ್ಕ್ ತಗೋಬೇಕು. ನೆಕ್ಸ್ಟ್ ಇನ್ನು ತಗೊಂಡು ಆ ನೀರನ್ನು ತಗೊಂಡು ಏನ್ ಮಾಡು, ಕಾಂಕ್ರೀಟ್ ಕ್ಯೂಬ್ಸ್ ಗಳನ್ನ ಮಾಡು. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಊರಪ್ಪ, ಈ ಊರ ಒಳಗಡೆ ಒಂದು ಕೆರೆ ಐತಿ, ನೀ ಕೆರೆ ಪಕ್ಕಕ್ಕೆ ಒಂದು ಮನಿ ಕಟ್ತಾ ಇದೀಯಾ, ನೀರ್ ಬೇಕಾಗಿದೆ ಅಂದ್ರೆ ಈ ಕೆರೆಗಿನ ನೀರು ಯೂಸ್ ಮಾಡಮ್ಮ ಅಂತ. ಈ ಕೆರೆಗಿನ ನೀರದು ಸ್ಟ್ಯಾಂಡರ್ಡ್ಸ್ ಅನ್ನ ಯಾವ್ದೋ ಒಂದು ಲ್ಯಾಬಿಗೆ ಹೋಗಿ ತಗೊಂಬರಕ್ ಆಗ್ತಿಲ್ಲ ನಿನಗೆ. ಅವಾಗ ನೀ ಏನ್ ಮಾಡಿದ್ರ, ಇದೇ ವಾಟರ್ ಯೂಸ್ ಮಾಡ್ಕೊಂಡು ಒಂದು ಕಾಂಕ್ರೀಟ್ ತಯಾರು ಮಾಡು. ಆ ಕಾಂಕ್ರೀಟ್ ತಯಾರು ಮಾಡಿ 28 days ಕಾಂಪ್ರೆಸಿವ್ ಸ್ಟ್ರೆಂತ್ ಏನೈತಲ್ಲ, ಅಟ್ ಲೀಸ್ಟ್ 3 150 mm ಕಾಂಕ್ರೀಟ್ ಕ್ಯೂಬ್ಸ್ ಯೂಸ್ ಮಾಡು. 3 150 mm ಕ್ಯೂಬ್ಸ್ ಯೂಸ್ ಮಾಡು. 28 days ಕ್ಯೂರಿಂಗ್ ಮಾಡು. ಓಕೆ, ಆ ಕ್ಯೂರಿಂಗ್ ಮಾಡಿ ಕಾಂಪ್ರೆಸಿವ್ ಸ್ಟ್ರೆಂತ್ ಅನ್ನ ಚೆಕ್ ಮಾಡು. ಚೆಕ್ ಮಾಡಿದಾಗ ಈ ನೀರಿಗೆ ಬಂದಿರತಕ್ಕಂಥ ಸ್ಟ್ರೆಂತ್ ಚಲೋ ನೀರಿಗೆ ಅಂದ್ರೆ ಅಲೌಡ್ ನೀರು, ಪೋರ್ಟೇಬಲ್ ವಾಟರ್ಗೆ ಬಂದಿರತಕ್ಕಂಥ ಸ್ಟ್ರೆಂತ್ ಎರಡು ಚೆಕ್ ಮಾಡ್ಕೋ. 90% ಗಿಂತ ಜಾಸ್ತಿ ಇರ್ಬೇಕು. ಅಂತ ಟೈಮ್ ಒಳಗೆ ನೀ ಏನ್ ಮಾಡು, ಆ ನೀರನ್ನ, ಈ ಕೆರೆ ನೀರನ್ನ ಬೇಕಾದ್ರೆ ಯೂಸ್ ಮಾಡ್ಕೋ. ದ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ದ ಟೆಸ್ಟ್ ಬ್ಲಾಕ್ made with the appropriate cement and the water proposed to be used shall not be less than 30 minutes and shall not differ by plus or minus 30 minutes from the initial setting time of control test block required. ಅರ್ಥ? ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಅನ್ನು ಕೂಡ ನೀನು ಯೂಸ್ ಮಾಡ್ತಕ್ಕಂಥದ್ದನ್ನ ನೋಡ್ಕೋ. ದ pH ವ್ಯಾಲ್ಯೂ ಆಫ್ ವಾಟರ್ ಶಾಲ್ ಬಿ ನಾಟ್ ಲೆಸ್ ದ್ಯಾನ್ 6 ಗಿಂತ ಇರಬಾರ್ದು. ನೋಡು, ನೆನ್ಪಿಟ್ಕೋ, ವಾಟರ್ ಸಪ್ಲೈ ಒಳಗೆ ಹೋದಾಗ ನಿನ್ಗೆ ಗೊತ್ತಾಗ್ತದ. ಲೆಸ್ ದ್ಯಾನ್ 6 ಅಂತಂದ್ರೆ ಆಸಿಡೋ ಬೇಸೋ? ಆಸಿಡ್ ಅಲ್ಲ. ದ pH ವ್ಯಾಲ್ಯೂ ಲೆಸ್ ದ್ಯಾನ್ 6 ಅಂತಂದ್ರೆ ಆಸಿಡ್ ಒಳಗೆ ಬಂತು. ವಾಟರ್ ಸಪ್ಲೈ ಒಳಗಡೆ ಹೇಳಿರ್ತಾರೆ ಒಂದ್ ಕಡೆ, ಆಸ್ ದ ಅಸಿಡಿಟಿ ಇನ್ ದ ವಾಟರ್ ಇನ್ಕ್ರೀಸಸ್ ಕರೋಷನ್ ವಿಲ್ ಇನ್ಕ್ರೀಸಸ್ ಇನ್ ದ ಪೈಪ್ಸ್ ಅಂತ ಹೇಳ್ತಾರೆ ಅವರು ವಾಟರ್ ಸಪ್ಲೈ ಒಳಗೆ. ಬಟ್ ನೀ ಇಲ್ಲಿ ಏನ್ ಮಾಡ್ತಿದಿ, ಕರೋಷನ್ ಇಂದ ಸ್ಟೀಲ್ ಬಾರ್ಸ್ ವಿಲ್ ಇನ್ಕ್ರೀಸ್. ದಟ್ಸ್ ವೈ ನೀ ಅದನ್ನ ಯೂಸ್ ಮಾಡ್ಬೋದು ಅಂತೇಳಿ 6 ತನಕ ಓಕೆ ಪರ್ಮಿಷನ್ ಕೊಟ್ರು. ಸರ ನಮ್ಮ ಊರೊಳಗೆ ಸಮುದ್ರ ಅದ ರೀ ಸರ್, ಸಮುದ್ರದ ನೀರನ್ನು ನಾವೇನಾದ್ರೂ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ರೆ
Mixing of or curing of concrete with sea water is not recommended because the presence of harmful salts in the sea water. ಪರ್ಮಿಷನ್ ಕೊಟ್ಟಿಲ್ಲ. ಸಮುದ್ರದ ಪಕ್ಕ ಮನಿ ಪಕ್ಕಕ್ಕಿದ್ರು ಕೂಡ ನೀನು ಮುನ್ಸಿಪಾಲ್ ಇಂದ ಬಂದಿರ್ದು ಅಥವಾ ಬಾವಿ ತೋಡಿ ನೀರ್ ಯೂಸ್ ಮಾಡ್ಕೋ, ಸಮುದ್ರ ನೀರು ಯೂಸ್ ಮಾಡಬೇಡ. ಅಂಡರ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ ರಿಲ್ಯಾಕ್ಸೇಷನ್ ಕೊಡಕತ್ತ. ಸೀ ವಾಟರ್ ಮೇ ಬಿ ಯೂಸ್ಡ್ ಫಾರ್ ಮಿಕ್ಸಿಂಗ್ curing in plain concrete with the no embedded steel after having given due consideration to possible advantages and precautions including use of appropriate cement system. ಅಂದ್ರೆ ನೀ ಅಕಸ್ಮಾತ್ ಯೂಸ್ ಮಾಡ್ತೀನಿ ಅಂದ್ರೆ ಮಾಡು, ಯಾವುದು ಸಮುದ್ರದ ನೀರನ್ನ ಸಿ ವಾಟರ್ ಯೂಸ್ ಮಾಡ್ತೀನಿ ಮಾಡ್ಕೋ, ಬಟ್ ಪ್ಲೇನ್ ಕಾಂಕ್ರೀಟ್ ಅಲ್ಲಿ ಯೂಸ್ ಮಾಡ್ಕೋ, ರಿಇನ್ಫೋರ್ಸ್ಮೆಂಟ್ ಬೇಡ, ಎಂಬೆಡೆಡ್ ಸ್ಟೀಲ್ ಮತ್ತು ರಿಇನ್ಫೋರ್ಸ್ಮೆಂಟ್ ಬೇಡ. ಅರ್ಥ? ಆಮೇಲೆ ಅದ್ರದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಸ್ವಲ್ಪ ಚೆನ್ನಾಗಿ ಸ್ಟಡಿ ಮಾಡ್ಕೋ, ಸಿಮೆಂಟ್ ಜೊತೆಗೆ ಅದ್ರ ಬಿಹೇವಿಯರ್ ಹೆಂಗೈತಿ ಚೆಕ್ ಮಾಡು. ಅಂಡರ್ಸ್ಟುಡ್? ವಾಟರ್ ಫೌಂಡ್ ಸ್ಯಾಟಿಸ್ಫ್ಯಾಕ್ಟರಿ ಫಾರ್ ಮಿಕ್ಸಿಂಗ್ ಈಸ್ ಆಲ್ಸೋ ಸೂಟೇಬಲ್ ಫಾರ್ ಕ್ಯೂರಿಂಗ್ ಕಾಂಕ್ರೀಟ್. ವೆರಿ 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 ಇಂಪಾರ್ಟೆಂಟ್. ಇದು ಒಂದ್ ಸತಿ ಏನೋ ಕೇಳ್ಯಾರ ಅನ್ಸಕತ್ತೈತಿ ನನಗೆ ಇದು ಕ್ವಶನ್. ಹೌದಾ? However, water used for curing should not produce any objectionable stain or unsightly deposit on the concrete surface. The presence of tannic acid or iron compounds is objectionable. Is important note. Presence of tannic acid ಮತ್ತು ಐರನ್ ಕಾಂಪೌಂಡ್ಸ್ ನೀರೊಳಗೆ ಇರಲೇಬಾರದು ಅಂತ ನೀರನ್ನ ನೀವು ಯೂಸ್ ಮಾಡಬೇಕು. ಅವು ಇದ್ರೆ ಏನಾಗ್ತದ, ರಿಇನ್ಫೋರ್ಸ್ಮೆಂಟ್ ಒಳಗೆ ಹೋಗಿ ರಿಇನ್ಫೋರ್ಸ್ಮೆಂಟ್ ಅನ್ನು ಪೂರಾ ಏನ್ ಮಾಡ್ತದೆ, ಕೆಡಿಸ್ಬಿಡ್ತದೆ, ಜಂಗ್ ಹಿಡಿತದೆ. ಓಕೆ, ಕರೋಜನ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತದೆ. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಇದು ಒಂದು ಅಡ್ಮಿಕ್ಸ್ಚರ್ಸ್ ಒಂದೈತಿ, ಮುಗಿಸ್ಬಿಡೋಣ ಇದ್ರೊಳಗೆ. ಅಡ್ಮಿಕ್ಸ್ಚರ್ಸ್ ಆಲ್ರೆಡಿ ಕೆಲವು ಮ್ಯಾಲ ಒಂದಿಷ್ಟು ಹೇಳಿದ್ರು, ಆ ಅಡ್ಮಿಕ್ಸ್ಚರ್ಸ್ ಬಿಟ್ಟು ಇನ್ನೊಂದಿಷ್ಟು ಅದಾವ. ಅಡ್ಮಿಕ್ಸ್ಚರ್ಸ್ ಇಫ್ ಯೂಸ್ಡ್ ಶಾಲ್ ಕಂಪ್ಲೈ ದಿಸ್, ಇದು ಹೇಳ್ದಂಗೆ ಯೂಸ್ ಮಾಡಬೇಕು. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ವಿತ್ ದ ಡಾಟಾ ಸಚ್ as material should be considered relation to the likely standard for provision and workmanship. ಓಕೆ, ಚೆನ್ನಾಗಿ ಡಾಟಾ ಇರಬೇಕು ನಿಮ್ಮ ಹತ್ರ ಅಥವಾ ಲಿಟರೇಚರ್ಸ್ ಯೂಸ್ ಮಾಡ್ಕೊಳ್ಳಿ. Admixture should not impair durability of concrete nor combine with the constituent to form harmful compounds nor increase the risk of corrosion of reinforcement. ನೀನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಅಗ್ರಿಗೇಟ್ಸ್ ಕ್ರೈಟೀರಿಯಾ ಹೆಂಗಿರ್ಬೇಕಂದ್ರ ಅದು ಡ್ಯೂರಾಬಿಲಿಟಿನ ಕಡಿಮೆ ಮಾಡಂಗ ಆಗ್ಬಾರ್ದು, ಕಾಂಕ್ರೀಟ್ ನ ವಯಸ್ಸು ಕಡಿಮೆ ಮಾಡಂಗ ಆಗ್ಬಾರ್ದು. ಎರಡನೇದ್ದು, ಕಾಂಕ್ರೀಟ್ ನಾರ್ ಕಂಬೈನ್ ವಿತ್ ಕಾನ್ಸ್ಟಿಟ್ಯೂಯೆಂಟ್ ಫಾರ್ಮ್ ಆಫ್ ಹಾರ್ಮ್ಫುಲ್ ಕಾಂಪೌಂಡ್ಸ್. ಆ ಅಡ್ಮಿಕ್ಸ್ಚರ್ ಆಡ್ ಮಾಡೋದ್ರಿಂದ ಮತ್ತೆ ಹಾರ್ಮ್ಫುಲ್ ಕೆಮಿಕಲ್ಸ್ ರಿಯಾಕ್ಷನ್ಸ್ ಡೆವಲಪ್ ಆಗಬಾರ್ದು, ಮತ್ತೆ ಕರೋಜನ್ ಆಗಬಾರ್ದು ಅಂತ ಅಡ್ಮಿಕ್ಸ್ಚರ್ಸ್ ನೀವು ಏನ್ ಮಾಡಬಹುದು, ಯೂಸ್ ಮಾಡಬಹುದು. ದ ವರ್ಕ್ಯಾಬಿಲಿಟಿ, ಕಂಪ್ರೆಸಿವ್ ಸ್ಟ್ರೆಂತ್ ಅಂಡ್ ದ ಸ್ಲಂಪ್ ಲಾಸ್ ಆಫ್ ಕಾಂಕ್ರೀಟ್ ವಿತ್ ಅಂಡ್ without the use of admixture shall be established during the initial mixes before use of admixture. ಅದನ್ನ ನೀ ಅಡ್ಮಿಕ್ಸ್ಚರ್ಸ್ ಯೂಸ್ ಮಾಡೋಕ್ಕಿಂತ ಮುಂಚೆ ಇವೆಲ್ಲ ಸ್ಟಡಿ ಮಾಡ್ಕೊಂಡು ಇಟ್ಕೊಳ್ರಿ ಅಂತ ಹೇಳ್ತಾರೆ. The relative density of liquid admixture shall be checked for each drum containing admixture and compared with the specified value before acceptance. Okay, no problem, easy it. Okay, ಏನಂತೆ ರಿಲೇಟಿವ್ ಡೆನ್ಸಿಟಿ ಆಫ್ ಲಿಕ್ವಿಡ್ ಅಡ್ಮಿಕ್ಸ್ಚರ್ಸ್ ಏನಾರ ಇದ್ದು ಅಂತಂದ್ರೆ ಅವನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಚೆಕ್ ಮಾಡ್ರಿ, ಆಮೇಲೆ ಯೂಸ್ ಮಾಡ್ರಿ. ದ ಚಾಯ್ಸ್ ಆಫ್ ಕಂಟೆಂಟ್ ಆಫ್ ಅಡ್ಮಿಕ್ಸ್ಚರ್ ಶಾಲ್ ಬಿ ಇಂಡಿಪೆಂಡೆಂಟ್ಲಿ ಟೆಸ್ಟೆಡ್ ಫಾರ್ ಈಚ್ ಬ್ಯಾಚ್ ಬಿಫೋರ್ ಅಕ್ಸೆಪ್ಟೆನ್ಸ್. ಅಕ್ಸೆಪ್ಟ್ ಆಗೋಕ್ಕಿಂತ ಮುಂಚೆ ಅಂದ್ರೆ ಅದು ಅಡ್ಮಿಕ್ಸ್ಚರ್ಸ್ ನ ಯೂಸ್ ಮಾಡಲೋ ಬೇಡ ಅನ್ನೋದಕ್ಕಿಂತ ಮುಂಚೆ ಚೆನ್ನಾಗಿ ಇನ್ನೂ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಕ್ಲೋರೈಡ್ ಕಂಟೆಂಟ್ ಆಫ್ ಅಡ್ಮಿಕ್ಸ್ಚರ್ ಶಾಲ್ ಬಿ ಇಂಡಿಪೆಂಡೆಂಟ್ಲಿ ಟೆಸ್ಟೆಡ್ ಫಾರ್ ದ ಈಚ್ ಬ್ಯಾಚ್ ಬಿಫೋರ್ ಅಕ್ಸೆಪ್ಟೆನ್ಸ್. ಕ್ಲೋರೈಡ್ ಕಂಟೆಂಟ್ ಅದು ಏನೋ ಅಂದೇನಾಗಲಿ, ಕ್ಲೋರೈಡ್ ಕಂಟೆಂಟ್ ಆಫ್ ದ ಅಡ್ಮಿಕ್ಸ್ಚರ್ಸ್, ಚಾಯ್ಸ್ ಆಫ್ ದ ಅಡ್ಮಿಕ್ಸ್ಚರ್ಸ್ ಅಂದೆಲ್ಲ ಬೇಡ, ಕ್ಲೋರೈಡ್ ಕಂಟೆಂಟ್. If two or more admixtures are used simultaneously in same concrete mix, data should be obtained to assess their interactions and to ensure compatibility. ನೀ ಎರಡು ಅಥವಾ ಮೂರು ಅಡ್ಮಿಕ್ಸ್ಚರ್ಸ್ ಯೂಸ್ ಮಾಡ್ತೀವಿ ಅಂತಂದ್ರೆ ಅವು ಎರಡು ಒಳಗೆ ಜಗಳಾಡಬಾರ್ದು. ಓಕೆ, ದಟ್ ಯು ಹ್ಯಾವ್ ಟು ಟೇಕ್ ಕೇರ್. ಈಗ ನಾವು ಮೇಲ್ಗಡೆ ಏನ್ ಮಾಡಿದ್ವಿ ಗೊತ್ತಾ, ಸಿಮೆಂಟ್ ನ ಶಾಲ್ ಬಿ ಅಂತ ಹೇಳಿದ್ರಲ್ಲ, ಹಂಗೆ ದ ರಿಇನ್ಫೋರ್ಸ್ಮೆಂಟ್ ಶಾಲ್ ಬಿ ಎನಿ ಆಫ್ ದ ಫಾಲೋಯಿಂಗ್. ಇವನ್ನಷ್ಟೇ ಯೂಸ್ ಮಾಡೋಕೆ ನೀವು. ಒಂದು MS mild steel, medium tensile steel bars conforming to this, high strength deformed steel bars, next hard drawn steel wire fabric, structural steel conforming to grade A. ಇವುಗಳನ್ನು ಮಾತ್ರ ನೀ ಸ್ಟೀಲ್ ನ ಯೂಸ್ ಮಾಡ್ಬೇಕು, ಅವನ್ ಬಿಟ್ಟು ಬೇರೆ ಯೂಸ್ ಮಾಡ್ಬಿಡುತ್ತೆ. ರಿಇನ್ಫೋರ್ಸ್ಮೆಂಟ್, all reinforcement shall be free from loose mill, scales, loss, rust and coats of paints, oils, mud or any other substance which may be destroyed to reduce bond.
ಆ ಸ್ಟೀಲಿನ ಮೇಲ್ಗಡೆ ಇಂಥವು ಯಾವ ಇರಬಾರ್ದು, ರಸ್ಟು ಅಥವಾ ಪೇಂಟು ಅಥವಾ ಯಾವುದೋ ಒಂದು ಮಟೀರಿಯಲ್ಸ್ ಅವೆಲ್ಲ ಇರಬಾರ್ದು, ಸ್ಟೇನ್ಸ್ ಗಿನ್ಸ್ ಎಲ್ಲ ಇರಬಾರ್ದು. Special precautions like coating of reinforcement may be required for reinforcement concrete element in exceptional cases and for rehabilitation of structure. Specialist literature may be referred to in such cases ಅಂತ ಹೇಳ್ತಾರೆ. ಆಯ್ತಾ, ಅಕಸ್ಮಾತ್ ನೀವೇನಾದ್ರು ಸ್ಪೆಷಲ್ ಪ್ರಿಕಾಷನ್ಸ್ ತಗೊಳ್ರಿ, ಕೋಟಿಂಗ್ ರಿಇನ್ಫೋರ್ಸ್ಮೆಂಟ್ ಯೂಸ್ ಮಾಡ್ರಿ, ಬಟ್ ಲಿಟ್ರೇಚರ್ಸ್ ಚೆನ್ನಾಗಿ ಓದ್ರಿ, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಇದು ಏನಂತ, the modulus of elasticity of steel shall be taken as 200 kilonewton per mm square GPa. The characteristic yield strength of the different steel shall be assumed as the minimum yield stress ಅಥವಾ 0.2% proof stress specified in the relevant Indian standard. ಕ್ಯಾರೆಕ್ಟರಿಸ್ಟಿಕ್ yield strength ಅಂತ ಏನೈತಲ್ಲ, ಅದು ಕ್ಯಾರೆಕ್ಟರಿಸ್ಟಿಕ್ yield strength ಅಂದ್ರೆ FE 250 ಅಲ್ಲ, FE 250 ಕರೆಕ್ಟ್, ಆಮೇಲೆ FE 415, FE 500, FE 550 ಅಂತ ಏನದಲ್ಲ, ಅದಕ್ಕೆ ಕ್ಯಾರೆಕ್ಟರಿಸ್ಟಿಕ್ yield strength ಆಫ್ ಸ್ಟೀಲ್ ಅಂತ ಹೇಳ್ತಾರೆ. ಅದು ಹೆಂಗಿರ್ಬೇಕಂದ್ರೆ, ನಿಮ್ಗೆ ಅದೊಂದು ಥಿಯರಿ ಅದು ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಒಳಗೆ ಹೇಳೈತಿ. ಹೌದಾ, ಎಲ್ಲಿ ನಿಮ್ಗೆ ಡಕ್ಟೈಲ್ ಬಿಹೇವಿಯರು, ಬ್ರಿಟಲ್ ಬಿಹೇವಿಯರ್ ಇದ್ದಾಗ ಕ್ಯಾರೆಕ್ಟರಿಸ್ಟಿಕ್ yield strength ಹೆಂಗೆ ತಗೋಬೇಕಂತ ಹೇಳಿ ಆ ಟೈಪ್ ತಗೋಬೇಕು. ರೈಟಾ. ನೆಕ್ಸ್ಟ್ ಸ್ಟೋರೇಜ್ ಹೆಂಗ್ ಮಾಡಬೇಕು ಅಂದ್ರೆ ನೀವು ಈ ಕೋಡ್ ಓದ್ರಿ ಅಂತ ಹೇಳ್ತಾರೆ, ಈ ಕೋಡ್ ಒಳಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಈಗ ನಾವು ಏನ್ ಮಾಡಿದ್ವಿ ಅಂತಂದ್ರೆ 2 ವಿಡಿಯೋ ಆಯ್ತಾ, 2 ವಿಡಿಯೋದಲ್ಲಿ ಕಾಂಕ್ರೀಟ್ ಮೇಕಿಂಗ್ ಮಟೀರಿಯಲ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಿಮೆಂಟ್ ಬೇಡ, ಟೈಪ್ಸ್ ಆಫ್ ಸಿಮೆಂಟ್ಸ್ ಅನ್ನ ನೋಡಿದ್ವಿ, ಅಗ್ರಿಗೇಟ್ಸ್ ಅನ್ನ ನೋಡಿದ್ವಿ, ಪ್ರಾಪರ್ಟೀಸ್ ಅಂಡ್ ಟೆಸ್ಟಿಂಗ್ ಅನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಅಗ್ರಿಗೇಟ್ಸ್ ಟೆಸ್ಟಿಂಗ್ಗೆ ಪ್ರೀವಿಯಸ್ ಬಿಲ್ಡಿಂಗ್ ಮಟೀರಿಯಲ್ಸ್ ಅಲ್ಲಿ ಓದಿದ್ವಿ. ವಾಟರ್ ಬಗ್ಗೆ ಓದಿದ್ವಿ, ಅಡ್ಮಿಕ್ಸ್ಚರ್ಸ್ ಬಗ್ಗೆ ಓದಿದ್ವಿ. ಇಷ್ಟನ್ನ ಕೂಡ ನಾವು ಓದಿದ್ವಿ. ಇನ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಫ್ರೆಶ್ ಕಾಂಕ್ರೀಟ್ ವರ್ಕಬಿಲಿಟಿ ಎಲ್ಲ ಶುರು ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.